ಅಮೆರಿಕದ ಷೇರು ಮಾರ್ಕೆಟ್ ಗುರುವಾರದಂದು ಬಹಳ ಏರುಪೇರನ್ನು ಕಂಡಿತು. ಇದು 2022 ನವೆಂಬರ್ ನಂತರದ ಅತ್ಯಂತ ವಾಲೆಟೈಲ್ ದಿನವಾಗಿದೆ. ಫೆಡರಲ್ ರಿಸರ್ವ್ ಸೆಪ್ಟೆಂಬರ್ನಲ್ಲಿ ಬಡ್ಡಿ ದರಗಳನ್ನು ಕಟ್ ಮಾಡಬಹುದು ಅಂತ ಇನ್ವೆಸ್ಟರ್ಸ್ಗಳು ಆಲೋಚನೆಯನ್ನು ಮಾಡಿದ್ದಾರೆ. ಬುಧವಾರ ಫೆಡರಲ್ ಅಧ್ಯಕ್ಷ ಜೆರೋಮ್ ಪವೆಲ್ ಕೂಡ ಇದನ್ನು ಖಚಿತಪಡಿಸಿದರು. ಮುಂಬರುವ ದಿನಗಳಲ್ಲಿ ಫೆಡರಲ್ ರೇಟ್ ಕಟ್ ಇರೋದ್ರಿಂದ ಷೇರುಗಳ ಬೆಲೆಯಲ್ಲಿ ಏರಿಕೆ ಕಂಡುಬಂದಿದೆ. ರೇಟ್ ಕಟ್ ಮಾಡೋದ್ರಿಂದ ಸಾಮಾನ್ಯವಾಗಿ ಷೇರುಗಳ ಬೆಲೆಯಲ್ಲಿ ಹೆಚ್ಚಿಗೆ ಕಾಣುತ್ತದೆ, ಏಕೆಂದರೆ ಇದು ಇನ್ವೆಸ್ಟರ್ಸ್ಗಳಿಗೆ ಸಾಲದ ವೆಚ್ಚವನ್ನು ಕಡಿಮೆ ಮಾಡಿ ಜಾಸ್ತಿ ಪ್ರಾಫಿಟನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತದೆ. ಆದರೆ ಇಂದು ಅಮೆರಿಕದ ಶೇರ್ ಮಾರುಕಟ್ಟೆಯಲ್ಲಿ ಬಹಳ ಇಳಿಕೆ ಕಂಡುಬಂದಿದೆ. ಅಮೆರಿಕ ಉದ್ಯೋಗದ ಮಾರುಕಟ್ಟೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರಿಸಲು ಫೆಡರಲ್ ಸಾಕಷ್ಟು ತ್ವರಿತವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆತಂಕಗಳು ಜನರಲ್ಲಿ ಹೆಚ್ಚಾಗ್ತವೆ. ಪವೆಲ್ ಬುಧವಾರ ಎಚ್ಚರಿಸಿದ್ದು, ಎಂಪ್ಲಾಯ್ಮೆಂಟ್ ರೇಟ್ನಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳಿದ್ದಾರೆ ಮತ್ತು 4.3% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದಕ್ಕೆ ಸಾಕ್ಷಿಯಾಗಿದೆ. ಹಾಗಾದರೆ ಯಾವ್ಯಾವ ಕಂಪನಿಗಳಲ್ಲಿ ಇಳಿಕೆ ಕಂಡುಬಂದಿದೆ ಅಂತ ನೋಡೋದಾದರೆ, ಇಂಟೆಲ್, ಸ್ನ್ಯಾಪ್, ಪ್ರೋಕೋ ಟೆಕ್ನಾಲಜೀಸ್, ಅಟ್ಲಾಸಿಯನ್ ಮುಂತಾದ ದೊಡ್ಡ ಕಂಪನಿಗಳ ಶೇರ್ ಪ್ರೈಸ್ಗಳಲ್ಲಿ ಕುಸಿತ ಕಂಡಿದೆ. ಈ ಬೆಳವಣಿಗೆ ಭಾರತದ ಮಾರುಕಟ್ಟೆಯ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಅಮೆರಿಕ ಭಾರತಕ್ಕೆ ಪ್ರಮುಖ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿದೆ ಮತ್ತು ಅಮೆರಿಕದ ಆರ್ಥಿಕ ಸ್ಥಿತಿಯು ಭಾರತದ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳ ಬೇಡಿಕೆಯನ್ನು ವ್ಯತ್ಯಾಸಗೊಳಿಸಬಹುದು. ಕೇಂದ್ರ ಸರ್ಕಾರವು ಶುಕ್ರವಾರ ಗಡಿ ಭದ್ರತಾ ಪಡೆ BSF ನಿರ್ದೇಶಕ ಜನರಲ್ ನಿತಿನ್ ಅಗರ್ವಾಲ್ ಮತ್ತು ಅವರ ಉಪನಿರ್ದೇಶಕರಾದ YB ಕುರಾನಿ ಅವರನ್ನು ತಕ್ಷಣದಿಂದಲೇ ಅಂದರೆ ಬೈ ಇಮ್ಮಿಡಿಯೇಟ್ ಎಫೆಕ್ಟ್ ಅವರ ರಾಜ್ಯ ಕ್ಯಾಡರ್ಗಳಿಗೆ ಹಿಂತಿರುಗುವಂತೆ ಆದೇಶವನ್ನು ನೀಡಿದೆ. ಅಂತಾರಾಷ್ಟ್ರೀಯ ಗಡಿಯಿಂದ ನಿರಂತರ ಒಳನುಸುಳುವಿಕೆ, ಸಮನ್ವಯದ ಕೋಆರ್ಡಿನೇಷನ್ನ ಕೊರತೆ ಇತರ ಕಾರಣಗಳಿಂದಾಗಿ ಕೇಂದ್ರ ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಲಾಗಿದೆ. ಕೇಂದ್ರ ಸರ್ಕಾರವು ಶುಕ್ರವಾರ ದೇಶಾದ್ಯಂತ ಲಾಜಿಸ್ಟಿಕ್ ದಕ್ಷತೆಯನ್ನು ಸುಧಾರಿಸಲು ಮತ್ತು ಸಂಪರ್ಕವನ್ನು ಹೆಚ್ಚಿಸಲು 936 ಕಿಲೋಮೀಟರ್ ಉದ್ದದ 50,655 ಕೋಟಿ ವೆಚ್ಚದ 8 ಮುಖ್ಯ ನ್ಯಾಷನಲ್ ಹೈಸ್ಪೀಡ್ ಕಾರಿಡಾರ್ ಯೋಜನೆಗಳನ್ನು ಜಾರಿಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟವು ಈ ಯೋಜನೆಯನ್ನು ಅನುಮೋದಿಸಿದೆ. ಈ ಯೋಜನೆಗಳ ಅಡಿಯಲ್ಲಿ ಸುಮಾರು 4.42 ಕೋಟಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಉದ್ಯೋಗವನ್ನು ಸೃಷ್ಟಿಸುತ್ತಿದೆ ಎಂದು ಅಂದಾಜಿಸಲಾಗಿದೆ. ಈ ಯೋಜನೆಗಳು ಉತ್ತರ ಪ್ರದೇಶ, ಅಸ್ಸಾಂ, ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಾದು ಹೋಗಲಿವೆ. ಇನ್ನು ಕರ್ನಾಟಕ ರಾಜ್ಯಕ್ಕೆ ಬರೋದಾದರೆ, ಹಿಂದಿನ ರಾಜ್ಯ ಸರ್ಕಾರವು ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸುವ ನಿರ್ಧಾರವನ್ನು ಕೈಗೊಂಡಿತ್ತು ಅಂತ ಸಿದ್ದರಾಮಯ್ಯನವರು ಆರೋಪವನ್ನು ಮಾಡಿದ್ದಾರೆ. ಆದರೆ ಈ ನಿರ್ಧಾರದ ಬಗ್ಗೆ ಫಾರೆಸ್ಟ್ ಮಿನಿಸ್ಟರ್ ಆದ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಚರ್ಚಿಸಿದ ನಂತರ ಇದನ್ನು ಮರುಪರಿಶೀಲಿಸಲಾಗುವುದು ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಕೊಡಗು ಜಿಲ್ಲೆಯಲ್ಲಿ ಲ್ಯಾಂಡ್ ಕನ್ವರ್ಷನ್ಸ್ನ ಅನುಮೋದಿಸಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಸರ್ಕಾರವು ಯಾವುದೇ ಕಾರಣಕ್ಕೂ ಪ್ರಕೃತಿ ವಿಕೋಪಗಳನ್ನು ನಿರ್ಲಕ್ಷಿಸುವುದಿಲ್ಲ ಎಂಬ ಭರವಸೆಯನ್ನು ನೀಡಿದರು. ಮಳೆ ಕಾರಣದಿಂದಾಗಿ ಸಂಪೂರ್ಣವಾಗಿ ತಮ್ಮ ಮನೆಗಳನ್ನು ಕಳೆದುಕೊಂಡವರಿಗೆ 1.2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಒದಗಿಸುವ ನಿರ್ಧಾರವನ್ನು ಕೈಗೊಂಡರು. ನಂತರ ಸರ್ಕಾರವು ಅವರಿಗೆ ಮನೆಗಳನ್ನು ನಿರ್ಮಿಸಲು ಸಹಾಯವನ್ನು ಮಾಡುತ್ತದೆ ಅಂತ ತಿಳಿಸಿದರು. ಬೆಳೆ ನಷ್ಟ ಪರಿಹಾರದ ಬಗ್ಗೆ ನಿರ್ಧಾರವನ್ನು ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳುತ್ತೇನೆ ಅಂತ ತಿಳಿಸಿದರು. ಅದಾನಿ ಎಂಟರ್ಪ್ರೈಸ್ ಲಿಮಿಟೆಡ್ ತನ್ನ FMCG ವಿಭಾಗ ಮತ್ತು ತನ್ನ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಗಳನ್ನು ಅದಾನಿ ವಿಲ್ಮಾರ್ ಲಿಮಿಟೆಡ್ ಜೊಂದಿಗೆ ಡಿಮರ್ಜರ್ ಮಾಡಲಿದೆ ಅಂತ ಘೋಷಿಸಿದೆ. ಈ ಕ್ರಮದೊಂದಿಗೆ ಈ ವ್ಯವಹಾರಕ್ಕೆ ಹೆಚ್ಚಿನ ಗಮನವನ್ನು ನೀಡಲು ನಿರ್ಧರಿಸಿದೆ. ಅದಾನಿ ವಿಲ್ಮಾರ್ ಲಿಮಿಟೆಡ್ ಅದಾನಿ ಗ್ರೂಪ್ ಮತ್ತು ಸಿಂಗಾಪುರದ ವಿಲ್ಮಾರ್ ಗ್ರೂಪ್ನ ಜಾಯಿಂಟ್ ವೆಂಚರ್ ಎಂಟರ್ಪ್ರೈಸ್ ಆಗಿದೆ. ಅದಾನಿ ಕಮಾಡಿಟೀಸ್ ಮತ್ತು ವಿಲ್ಮಾರ್ ತಲಾ 43.94% ಶೇರ್ಗಳನ್ನು ಹೊಂದಿದ್ದು, ಉಳಿದ 12% ಶೇರುಗಳು ರಿಟೇಲ್ ಇನ್ವೆಸ್ಟರ್ಸ್ಗಳ ಕೈಯಲ್ಲಿದೆ. ಈ ನಿರ್ಧಾರಗಳಿಂದಾಗಿ ಅದಾನಿ ವಿಲ್ಮಾರ್ ಶೇರ್ ಪ್ರೈಸ್ 10% ಏರಿಕೆಯನ್ನು ಶುಕ್ರವಾರ ಕಂಡಿತು.